ಈ ಸಿನಿಮಾ ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ, ಎಲ್ಲರೂ ಸಾಂಗ್ ನೋಡಿದ್ದೀರಾ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹಾಗೆ ನಮ್ಮ ಸಿನಿಮಾ ಕೂಡ ಇಷ್ಟ ಆಗತ್ತೆ. ಸೊ ಇದೊಂದು ಕಮರ್ಷಿಯಲ್ ಥ್ರಿಲ್ಲರ್ ಆ್ಯಂಡ್ ಆ್ಯಕ್ಷನ್ ಇರೋವಂಥ ಒಂದು ಸಿನಿಮಾ ಇದು. ಸೊ ನನ್ನ ಮೊದಲನೇ ನಿರ್ದೇಶನ. ಸೊ ಮೊದಲನೇ ನಿರ್ದೇಶನದಲ್ಲಿ ನನ್ನ ಕಡೆಯಿಂದ ಏನೇನಾಗುತ್ತೆ ಸಾಧ್ಯವಾಗಿದ್ದೀನಿ. ಸೊ ಇಂಥ ಒಂದು ಸಿನಿಮಾ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗಿರೋದು ನಮ್ಮ ಮೇಡಮು. ಯಾಕಂದರೆ ಅವ್ರು ಪ್ರೊಡ್ಯೂಸರ್ ಮಾಡಿಲ್ಲ ಅಂದರೆ ನಾನು ಇವತ್ತು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಒಬ್ಬ ಹೊಸಬನಿಗೆ ಅವರು ಒಂದು ಚಾನ್ಸ್ ಕೊಟ್ಟು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋದಕ್ಕೆ ಕಾರಣ ಆಗಿರೋದು ಮೇಡಮ್ ಅವರು. ಆ್ಯಕ್ಚುಲಿ ನಾನು ಫಸ್ಟ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗೆ ನನ್ನ ಜೊತೆ ನಿಂತು ಯಾವಾಗಲೂ ಬೆನ್ನೆಲುಬಾಗಿ ಚೇತನ್ ಮಾಡು ಅಂತ ನಿಂತಿರೋದು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ದಿನೇಶ್ ರಾಜನ್ ಸರ್ ಅವರು. ಸೊ ನಾನು ಅವರಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಒಬ್ಬ ಸ್ನೇಹಿತ ಆಗಿ ಎಲ್ಲಾಗಿ ನನಗೆ ಈ ಸಿನಿಮಾದಲ್ಲಿ ನಮ್ಮ ಹೀರೋ ಜೈ ಶೆಟ್ಟಿ. ಸೊ ಜೈ ಶೆಟ್ಟಿ ನಾನು ಫ್ರೆಂಡ್ ಆಗಿರೋದ್ರಿಂದ ಈ ಸಿನಿಮಾ ಆಯಿತು ಅನ್ನೋ ಒಂದು ಫೀಲ್ ಇದೆ. ಸೊ ಅದಕ್ಕೆ ಎಕ್ಸ್ಪೆಷಲಿ ಜೈ ಶೆಟ್ಟಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಇಂಟರ್ ಟೆಕ್ನಿಷಿಯನ್ಸು, ಆರ್ಟಿಸ್ಟು, ಸೊ ಪ್ರತಿಯೊಬ್ಬರು ಈ ಸಿನಿಮಾಗೆ ಸಪೋರ್ಟಾಗಿ ನಿಂತರು. ಸೊ ನಾವು ಕಂಟಿನ್ಯೂ ಆಗಿ ಚನ್ನಪಟ್ಟಣದಲ್ಲೇ ಶೂಟ್ ಮಾಡಿದ್ವಿ. ಚನ್ನಪಟ್ಟಣ, ಮಂಡ್ಯ, ರಾಮನಗರ ಈ ಸುತ್ತಮುತ್ತ ಶೂಟ್ ಮಾಡಬೇಕಾದ್ರೆ ಎಲ್ಲರೂ ಅಲ್ಲಿ ಬಂದು ಒಂದು ಸಪೋರ್ಟೆಡ್ ಆಗಿ ನಿಂತು ಸೊ ಒಂದು ಸಿನಿಮಾನ ನಾನು ಅಂದ್ಕೊಂಡಿರೋದನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋದಕ್ಕೆ ಎಲ್ಲರೂ ಹೆಲ್ಪ್ ಆದರು. ಸೊ ಎಕ್ಸ್ಪೆಷಲಿ ನನ್ನ DOP ಆಗಿರೋಂಥ ರಾಜು ಹಂಗೆಪುರ ಆಗಿರ್ಬೋದು, ಹಾಗೆ ಈ ಸಾಂಗ್ ಕೊರಿಯೋಗ್ರಾಫರ್ ಆಗಿರೋಂಥ ಗೀತಾ ಮಾಸ್ಟರ್ ಆಗಿರ್ಬೋದು, ಹಾಗೆ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋಂಥ ಪುರನ್ ಶೆಟ್ಟಿಗಾರ್ ಆಗಿರ್ಬೋದು, ಸೊ ಲಿರಿಕ್ಸ್ ಬರೆದಿರೋಂಥ ಅರಸು ಅಂತಾರೆ ಆಗಿರ್ಬೋದು, ಹಾಗೆ ಈ ಸಾಂಗಿಗೆ ಧ್ವನಿ ಕೊಟ್ಟಿರೋಂಥ ನಕಾಶ್ ಅಜೀಜ್, ಹಾಗೆ ಸ್ಪರ್ಶ RK ಅವರಾಗಿರ್ಬೋದು. ಸೊ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒಂದು ಟೀಮ್ ಆಗಿ ನನ್ನ ಜೊತೆ ನಿಂತಿದ್ದಕ್ಕೆ. ಹಾಗೆ ನಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರುವಂಥ ಫ್ರಾಂಕ್ಲಿನ್ ರಾಕಿ ಅವರು, ಸೊ ಈ ಸಿನಿಮಾಗೆ ಎಡಿಟರ್ ಆಗಿರುವಂಥ ರವೀಶ್ ಆತ್ಮಾರಾಮ್ ಅವರು. ಸೊ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು. ಹಾಗೆ ನನ್ನ ಚಿತ್ರದ ತಂಡವಾಗಿ ಕಲಾವಿದರಾಗಿರುವಂಥ ಜೈ ಶೆಟ್ಟಿ, ಹಾಗೆ ನಮ್ಮ ಇನ್ನೊಬ್ಬರು ನಾಯಕರಾಗಿರುವಂಥ ಅಶೋಕ್ ಕುಮಾರ್ ಅವರು, ಹಾಗೆ ನಮ್ಮ ನಾಯಕಿರಾಗಿರೋಂಥ ನಿಶಾರಾಜ್ ಪುತ್ಪದರಗೌಡ ಅವರು, ಹಾಗೆ ನಮ್ಮ ಟೀಮಲ್ಲಿ ಇರುವಂಥ ಪ್ರಮೋದ್ ಶೆಟ್ಟಿ ಸಾರು, ಸುಧಾರಣೆ ಮೇಡಮ್ ಅವ್ರು ಇವತ್ತು ಬಂದಿಲ್ಲ. ಸೊ ನೆಕ್ಸ್ಟ್ ಇದಕ್ಕೆ ಅವ್ರು ಬಂದಿರ್ತಾರೆ. ಹಾಗೆ ನಮ್ಮ ರಾಜೇಂದ್ರ ಕಾರನ್ ಸಾರು, ವಿಕ್ಟ್ರಿ ವಾಸು ಸಾರು, ಬಜರಂಗಿ ಪ್ರಸನ್ನ ಸಾರು, ವೆಂಕಟೇಶ್ ಪ್ರಸಾದ್ ಸಾರು, ಸಿದ್ದು ಮಂಡ್ಯ, ಗಿಲ್ಲಿ ನಟ, ಅಶ್ವಿನ್ ಹಾಸನ್ ಸಾರು, ಸೊ ಚೇತನ್ ದುರ್ಗ ಅವರು. ಸೊ ಎಲ್ಲರೂ ನನ್ನ ತಂಡವಾಗಿ ನಿಂತು ಈ ಸಿನಿಮಾಕ್ಕೆ ಅವರು ಜೀವ ತುಂಬಿದ್ದಾರೆ. ಒಬ್ಬ ಡೈರೆಕ್ಟರ್ ನಾನು ಕನಸು ಕಾಣ್ಬೋದು, ಅದನ್ನ ಜನಕ್ಕೆ ತೋರಿಸೋದು ಆ ಪಾತ್ರದ ಮುಖಾಂತರ ಕಲಾವಿದರಾಗಿರ್ತಾರೆ. ಸೊ ಕಲಾವಿದರು ನನಗೆ ಒಳ್ಳೊಳ್ಳೆ ಕಲಾವಿದರು ಸಿಕ್ಕಿದ್ದಕ್ಕೆ ಈ ಸಿನಿಮಾ ಚೆನ್ನಾಗಾಯ್ತು ಅನ್ಕೋತೀನಿ. ಸೊ ಅವರೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಕ್ಕೆ ಬಯಸ್ತೀನಿ. ಸರ್ ನಾನು ಮೊದಲು ಮುಸ್ಸಂಜೆ ಮಹೇಶಿಂದ ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಯಿತು. ಸೊ ಅವರಿಂದ ನಾನು ಆಲ್ಮೋಸ್ಟ್ ಒಂದು 10 ಇಯರ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ, ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಕೊಂಡು ಬಂದೆ. ಸೊ 10 ಇಯರ್ಸ್ ಆದಮೇಲೆ ಈಗ ನಾನು ಮೊದಲನೇ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ದೀನಿ. ಸರ್ ಇದೊಂದು ಹಳ್ಳಿ ಬ್ಯಾಕ್ಡ್ರಾಪ್ ಇಟ್ಕೊಂಡು ಮಾಡಿರೋ ಸಿನಿಮಾ. ಸೊ ಒಂದು ಹಳ್ಳಿಲಿರೋ ಹುಡುಗರೆಲ್ಲ ಇವಾಗ ಎಜುಕೇಟೆಡ್ ಆಗ್ತಾರೆ, ಸಿಟಿ ಕಡೆ ಬಂದುಬಿಡ್ತಾರೆ. ಆದರೆ ಹಳ್ಳಿಲೇ ಯಾರು ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಎಷ್ಟೋ ಜನ ಹಳ್ಳಿ ಇದ್ದರೆ ಇವಾಗ ಸಿಟಿಗೆಲ್ಲ ಸೇರಿದ್ರೆ ನಾಳೆ ಹಳ್ಳಿ ಇರಲ್ಲ, ಹಳ್ಳಿಲಿ ಯಾರು ಅನ್ನ ಬೆಳೆಯೋರು ಇರಲ್ಲ, ರೈತರು ಇರಲ್ಲ. ಸೊ ಮುಂದಿನ ಜನ್ರೇಷನ್ ಕತೆ ಏನು? ಸೊ ಆ ವಿಷಯನ ಇಟ್ಕೊಂಡು ಹೇಳಿರೋಂಥ ಒಂದು ಕತೆ. ಸೊ ಒಂದು ಹಳ್ಳಿ ಉಳಿಬೇಕು ಅಂದರೆ ಹಳ್ಳಿಗಳಲ್ಲಿ ಒಂದಿಷ್ಟು ಒಳ್ಳೆ ಕೆಲಸ ಆಗಬೇಕು. ಸೊ ಆ ವಿಷಯ ಇಟ್ಕೊಂಡು ಮಾಡಿರೋಂಥ ಕತೆ ಇದು. ಕಂಪ್ಲೀಟಾಗಿ ಒಂದು ಕಮರ್ಷಿಯಲ್ ಥ್ರಿಲ್ಲರ್, ಆ್ಯಕ್ಷನ್, ಲವ್, ಸೆಂಟಿಮೆಂಟ್ ಎಲ್ಲ ಇರೋವಂಥ ಒಂದು ಸಬ್ಜೆಕ್ಟ್ ಇದು. ಏನೇ ಹೀರೋ ಎಜುಕೇಷನ್ ಆದಮೇಲೆ ಹಳ್ಳಿಲೇ ಇದ್ದು ಒಂದು ಹಳ್ಳಿನ ಉದ್ಧಾರ ಮಾಡಿ ಒಂದು ಮಾದರಿ ಹಳ್ಳಿನ ನಿರ್ಮಾಣ ಮಾಡೋಕ್ಕೆ ಹೋದಾಗ ಏನೇನು ಪರಿಸ್ಥಿತಿ ಎದುರಿಸ್ತಾನೆ ಅಂತೇಳಿ ಹೇಳಿರೋಂಥ ಕತೆ. ಸೊ ಒಂದು ಇಂಟ್ರೋಲ್ ಆದರೂ ತಕ್ಷಣ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ನಂತರ ಒಂದು ಜೀವನ ಟರ್ನ್ ಆಗುತ್ತೆ. ಸೊ ಅದರಿಂದ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಕತೆ ಟರ್ನ್ ಆಗ್ತಾ ಒಂದು ಥ್ರಿಲ್ಲರ್ ಜೋನಲ್ಲಿ ಹೋಗ್ಬಿಡತ್ತೆ. ಹಾಗೆ ನಮ್ಮ ಸಿನಿಮಾ ಜೂನ್ 21ನೇ ತಾರೀಕು ರಿಲೀಸ್ ಮಾಡಬೇಕಂತ ಎಲ್ಲ ಥರದಲ್ಲೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಜೂನ್ 21ಕ್ಕೆ ಬರ್ತಾ ಇದೆ. ನೆಕ್ಸ್ಟು 31ಕ್ಕೆ ನಾವು ಟೀಸರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಈ ಸಿನಿಮಾಗೆ ಭಾಗವಾಗಿರೋ ಎಲ್ರಿಗೂ ನಾನು ನನ್ನ ಪೂರ್ತಿ ವಿಷಯ ತಿಳಿಸಿದ್ದೀನಿ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಸಿನಿಮಾ ಒಂದು ಡಿಫ್ರೆಂಟ್ ಆಗಿರುತ್ತೆ. ನಿಮ್ಗೆ ಬರೀ ಕಮರ್ಷಿಯಲ್ ಅಂದ ತಕ್ಷಣ ರೆಗ್ಯುಲರ್ 4 ಫೈಟು 3 ಸಾಂಗು ಈ ಥರ ಅಲ್ಲ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋ ಕತೆ ಇದು. ಸೊ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದಾಗ, ಯಾಕಂದರೆ ಜನ ಕೇಳ್ತಾರೆ ಕನ್ನಡದಲ್ಲಿ ಕಂಟೆಂಟ್ ಬರೋಲ್ಲ ಅಂತ. ಸೊ ನಾವು ಖಂಡಿತವಾಗ್ಲೂ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀವಿ. ಎಲ್ರಿಗೂ ಒಂದು ಅಂದರೆ ಇವತ್ತಿನ ಯೂತ್ಸಿಗಾಗಿರ್ಬೋದು, ಪ್ರತಿಯೊಬ್ಬರಿಗಾಗಿರ್ಬೋದು ಒಂದು ವಿಷಯನ ನಾವು ಏನು ತಲುಪಿಸ್ಬೇಕು ಅಂತ ಇತ್ತು ಅದು ನಾನು ಖಂಡಿತವಾಗ್ಲೂ ತಲುಪಿಸಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದು ಕನೆಕ್ಟ್ ಆಗೋ ವಿಷಯ, ಒಂದು ಮದರ್ ಎಮೋಷನಿಂದ ಹಿಡಿದು ಪ್ರತಿಯೊಂದು ವಿಷಯನೂ ಈ ಸಿನಿಮಾದಲ್ಲಿದೆ. ಇಂಥದ್ದಿಲ್ಲ, ಇಂಥದ್ದು ಇದೆ ನಂಗೆ ಹೇಳಂಗಿಲ್ಲ. ಯಾಕಂದರೆ ಕಾಮಿಡಿ ಇದೆ, ಎಮೋಷನ್ ಇದೆ, ಲವ್ ಇದೆ, ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಂಟೆಂಟ್ ಇದೆ ಸಿನಿಮಾದಲ್ಲಿ. ಸೊ ನೀವು ಕೊನೆ ಕ್ಷಣದವರೆಗೂ ಕಾಯಿಸತ್ತೆ ಈ ಸಿನಿಮಾ. ಕ್ಲೈಮ್ಯಾಕ್ಸ್ ನೋಡಿದ್ಮೇಲೆ ಮತ್ತೆ ಎಲ್ಲರೂ ಅಂದ್ಕೊಳ್ತಿರೋ ವಾವ್ ಅಂತೇಳಿ. ಸೊ ಅಷ್ಟು ಯಾಕಂದರೆ ಸಿನಿಮಾ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಎಕ್ಸೈಟ್ಮೆಂಟಲ್ಲಿ ನಾನು ಇದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಎಲ್ರಿಗೂ ಇನ್ನೊಂದ್ಸಲ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮ
ಇಷ್ಟು ಚೆನ್ನಾಗಾಗೋದಕ್ಕೆ ನಿಮ್ಮೆಲ್ಲರಿಂದ ಕಾರಣ. ಹಾಗೆ ಮೀಡಿಯಾ ಮಿತ್ರರು. ಸೊ ನಾವು ಇವತ್ತು ಏನೇ ಮಾಡಿದ್ರು ಜನಗಳಿಗೆ ತಲುಪಿಸ್ಬೇಕಾಗಿರೋದು ನೀವು. ಸೊ ನೀವು ಜನಗಳಿಗೆ ತಲುಪಿಸಿದ್ರೆ ನಾವು ಈ ಮಾಡಿರೋ ಪ್ರಯತ್ನಕ್ಕೆ ಒಂದು ಅರ್ಥ ಸಿಗತ್ತೆ. ಸೊ ನೀವುಗಳು ಜನಗಳಿಗೆ ತಲುಪಿಸ್ಬೇಕು ಈ ಒಂದು ಪ್ರಯತ್ನ. ಯಾಕಂದ್ರೆ ನಾವೆಲ್ಲ ಹೊಸಬ್ರು. ಇವಾಗ ಎಲ್ಲರೂ ಹೇಳ್ತಾರೆ ಹೊಸಬ್ರು ಸಿನಿಮಾಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅಂತ. ಆಲ್ರೆಡಿ ಈಗ ನ್ಯೂಸ್ ಸ್ಟಾರ್ಟ್ ಆಗಿದೆ, ಚೇಂಬರಲ್ಲೂ ಮೀಟಿಂಗ್ ಆಗಿದೆ. ಸೊ ನಾವು ಹೊಸಬ್ರು ಮಾಡಿದ್ದೀವಿ, ಆತಂಕ ಆ ಭಯ ನಮ್ಮಲ್ಲೂ ಇದೆ. ಆದ್ರೆ ಒಂದು ಒಳ್ಳೆ ಕಂಟೆಂಟ್, ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಕೈ ಬಿಡಲ್ಲ ಅಂತ ನಾವು ನಂಬಿದ್ದೀವಿ. ಸೊ ನೀವು ಆದಷ್ಟು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ನೀವಿದ್ರೇನೆ ನಾವು ಇವಾಗ ಏನೋ ಮಾಡಿದೀವಿ ಅದು ಜನಗಳಿಗೆ ತಲುಪಿಸೋದು ಮೀಡಿಯಾದವ್ರಿಗೆ ಇರುತ್ತೆ. ಸೊ ಮೀಡಿಯಾ ಮಿತ್ರರೆಲ್ಲರೂ ಈ ಸಿನಿಮಾನ ಜನಗಳಿಗೆ ತಲುಪಿಸ್ಬೇಕು ಅಂತ ಹೇಳ್ತಿದ್ದೀನಿ. ಹಾಗೆ ಇಲ್ಲಿ ಬಂದಿರೋ ಇವತ್ತು ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.